ಈ ಜಗತ್ತಿನಲ್ಲಿ ಪ್ರತಿ ಉಸಿರಾಟವೂ ಒಂದು ಲೆಕ್ಕಾಚಾರ, ಪ್ರತಿ ಹೆಜ್ಜೆಯೂ ಒಂದು ಜಾಲ. ನೀವು ನೋಡ್ತಿರೋದು ಕೇವಲ ಒಬ್ಬ ಸಾಮಾನ್ಯ ಮಹಿಳೆಯನ್ನಲ್ಲ, ಇದು ಅದಿತಿಯ ಅಸಾಮಾನ್ಯ ಪಯಣ. ಆದರೆ ಈ ಪಯಣ ಸುಲಭದ್ದಲ್ಲ. ಅವಳೆದುರು ನಿಂತಿರೋ ಶತ್ರು ಸಾಮಾನ್ಯದವನಲ್ಲ. ಕತ್ತಲ ಕೋಣೆಯಲ್ಲಿ ಕುಳಿತು ಇಡೀ ಜಗತ್ತನ್ನೇ ತನ್ನ ಕಿರುಬೆರಳ ತುದಿಯಲ್ಲಿ ಆಡಿಸಬಲ್ಲ ಮಾಂತ್ರಿಕ ಅವನು. ಅವನ ಕಣ್ಣು ತಪ್ಪಿಸಿ ಒಂದು ಇರುವೆ ಕೂಡ ಚಲಿಸೋಕೆ ಸಾಧ್ಯವಿಲ್ಲ. ಒಂದೆಡೆ ಆಧುನಿಕ ತಂತ್ರಜ್ಞಾನದ ಸುಳಿಯಲ್ಲಿ ಸಿಲುಕಿದ ಅದಿತಿ, ಇನ್ನೊಂದೆಡೆ ಅವಳನ್ನೇ ಬೆನ್ನತ್ತಿರೋ ಸಾವಿನ ನೆರಳು. ಅವಳು ಒಬ್ಬಂಟಿ ಅನ್ಸ್ಬೋದು, ಆದರೆ ಅವಳ ಕೈಯಲ್ಲಿರೋ ಆ ರಹಸ್ಯ ಗಡಿಯಾರವಿದೆಯಲ್ಲ, ಅದು ಅವಳನ್ನ ಹೇಗೆ ಬದಲಿಸುತ್ತೆ ಅನ್ನೋದೇ. ಅವಳು ಮುನಿದರೆ ಅಸಾಧ್ಯವನ್ನು ಸಾಧ್ಯವಾಗಿಸಬಲ್ಲಳು. ಅವಳ ಹೋರಾಟ ಯಾರ ವಿರುದ್ಧ? ಆ ರಹಸ್ಯ ವಾಚ್ನ ಮರ್ಮವೇನು? ನಾನಿದನ್ನ ಶುರು ಮಾಡಬಾರ್ದಿತ್ತು. ಶುರು ಮಾಡಿ ಆಗಿದೆ. ವೇಳೆ ಆಗ್ತಿದೆ. ಇದನ್ನ ಈಗಲೇ ಚಾಲನೆ ಮಾಡಿ. ನಾನೊಬ್ಳೇ ಏನೂ ಮಾಡ್ಲಾರೆ. ಈ ಸಂಕೋಲೆಯಿಂದ ಬಿಡಿಸಿಕೊಳ್ಳೋಕೆ ಇದೊಂದೇ ಮಾರ್ಗ. ಇದು ಸಾಮಾನ್ಯ ವಾಚ್ ಅಲ್ಲ ಅದಿತಿ. ನಿನ್ನ ಹಳೆಯ ಶತ್ರುಗಳು ನಿನ್ನ ನೆರಳನ್ನೂ ಬಿಡದೆ ಬೆನ್ನಟ್ಟುತ್ತಿದ್ದಾರೆ. ನಿನ್ನ ಶತ್ರುಗಳಿಗೆ ನೀನು ಒಬ್ಬಳೇ ಅಂತ ಅನ್ಸ್ಬೋದು, ಆದರೆ ಈ ವಾಚ್ ಜೊತೆಗಿದ್ರೆ ನೀನು 1000 ರೂಪದವಳು. ನಿನ್ನ ಪ್ರತಿಯೊಂದು ಚಲನೆಯನ್ನ ಅವರು ಟ್ರ್ಯಾಕ್ ಮಾಡ್ತಿದ್ದಾರೆ, ಆದರೆ ಈ ವಾಚ್ ಅವರನ್ನ ಕತ್ಲಲ್ಲಿಡುತ್ತೆ. ವೇಷ ಬದಲಿಸು, ರೂಪ ಬದಲಿಸು, ಆದರೆ ನಿನ್ನ ಅಂತಿಮ ಗುರಿಯನ್ನ ಮಾತ್ರ ಮರಿಬೇಡ. ಇದು ನಾನು ನಿನಗೆ ನೀಡುತ್ತಿರುವ ಅತ್ಯಂತ ಶಕ್ತಿಶಾಲಿ ಗಿಫ್ಟ್. ಬೆಸ್ಟ್ ಆಫ್ ಲಕ್, ಅದಿತಿ. I will, sir. Thank you. Make us proud. ನನ್ನ ಬಾಲ್ಯದ ದಿನದ ನೆನಪಿಗೆ ಕರೆದುಕೊಂಡು ಹೋಗು. ಈ ಕರಾಳ ರಾತ್ರಿಯನ್ನು ನಾನೆಂದೂ ಮರೆಯುವುದಿಲ್ಲ. ಕೊನೆಗೂ ನನ್ನ ದೇಶಕ್ಕೆ ಬಂದೆ. ಇಲ್ಲಿ ಎಲ್ಲವನ್ನೂ ಮರೆತು ಸ್ವಲ್ಪ ನೆಮ್ಮದಿ ಪಡೆದುಕೊಳ್ಳುವೆ ಅನ್ನೋ ನಂಬಿಕೆ ನನಗಿದೆ. ಅದಿತಿ, ನನ್ನ ಕಣ್ಣು ತಪ್ಪಿಸಿ ಓಡೋಕೆ ಈ ಪ್ರಪಂಚ ನಿನಗೆ ತುಂಬ ದೊಡ್ಡದು ಅನ್ಸುತ್ತಿರಬಹುದು. ಆದರೆ ನೆನಪಿಟ್ಕೋ, ಈ ಇಡೀ ಜಗತ್ತನ್ನೇ ನಾನು ನನ್ನ ಕಿರುಬೆರಳಲ್ಲಿ ಇರೋ ಮಾನಿಟರ್ಗಳ ಒಳಗೆ ಅಡಗಿಸಿಟ್ಟಿದ್ದೀನಿ. ನೀನು ಎಲ್ಲೇ ಹೋದ್ರೂ, ಏನು ಮಾಡಿದ್ರೂ, ಅದು ನಾನು ಬರೆದಿರೋ ಸ್ಕ್ರಿಪ್ಟ್ನ ಒಂದು ಲೈನ್ ಮಾತ್ರ. ಈ ಜಗತ್ತೇ ನನಗೊಂದು ಪುಟ್ಟ ಕನ್ನಡಿ ಇದ್ದ ಹಾಗೆ ಅದರಲ್ಲಿ ನಿನ್ನ ಪ್ರತಿಬಿಂಬ ನನಗಷ್ಟೇ ಕಾಣುತ್ತೆ. ನೀನು ಆಕಾಶಕ್ಕೆ ಹಾರಿದ್ರೂ, ಭೂಮಿಯಲ್ಲಿ ಅಡಗಿದ್ರೂ, ನನ್ನ ಕಣ್ಣುಗಳಿಂದ ನೀನು ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀನು ನನ್ನ ನೆರಳಲ್ಲಿದ್ದೀಯ. ಆ ನೆರಳಿನ ಒಡೆಯ ನಾನು. ಯಾರಿರ್ಬಹುದು? ಈ ಕೂಡಲೇ ಬದಲಾಗುತ್ತೇನೆ. ಪ್ರಯಾಣಿಕರ ಗಮನಕ್ಕೆ, ಮುಂಬೈಗೆ ಹೋಗುವ ಫ್ಲೈಟ್ 6C472 ಈಗ ಗೇಟ್ 12 ರಲ್ಲಿ ಬೋರ್ಡಿಂಗ್ ಆಗ್ತಿದೆ. ಧನ್ಯವಾದಗಳು. ನೋಡಿದ್ರಾ ಅವಳ ಬುದ್ಧಿವಂತಿಕೆನ? ಆದ್ರೆ ಅದಿತಿಗೆ ಗೊತ್ತಿಲ್ಲ, ಅವಳು ಎಷ್ಟೇ ವೇಷ ಬದಲಿಸಿದ್ರೂ ಅವಳ ಪ್ರತಿ ಚಲನೆ ಈ ಮಾನಿಟರ್ಗಳ ಒಳಗೆ ಸೆರೆಯಾಗಿದೆ ಅಂತ. ಉಸರವಳ್ಳಿ ಕೂಡ ಅವಳ ಮುಂದೆ ಸೋತು ಹೋಗಬೇಕು, ಅಷ್ಟು ವೇಗವಾಗಿ ರೂಪ ಬದಲಿಸ್ತಾಳೆ. ವೆಲ್ಕಮ್ ಟು ಇಂಡಿಯಾ ಅದಿತಿ. ಯಾರ್ ನೀನು? ಏನ್ ಅಂದ್ಕೊಂಡಿದ್ದೆ? ಅಲ್ಲಿ ಸಮುದ್ರ ದಾಟಿ ಹೋದ್ರೆ ನನ್ನಿಂದ ತಪ್ಸ್ಕೊಡ್ಬೋದು ಅಂತನಾ? ನನಗೇನು ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನಗೆ ಇಲ್ಲಿಂದ ಏನು ಸಿಗಲ್ಲ ಅನ್ನೋದು ಮುಖ್ಯ. ನೀನ್ ಎಷ್ಟೇ ಪ್ರಯತ್ನ ಪಟ್ಟರೂ,
ಯಾವ ದಾರಿ ಹುಡುಕಿದ್ರು. ಈ ಮಣ್ಣಿನಿಂದ ಮತ್ತೊಮ್ಮೆ USA ಹೋಗೋದು ನಿನ್ನ ಪಾಲಿಗೆ ಕೇವಲ ಕನಸಿನ ಮಾತು. ನಿನ್ನ ಉಸಿರು ನಮ್ಮ ಕೈಯಲ್ಲಿದೆ. ಇಲ್ಲಿ ನೀನು ಬದುಕೋದು ಕೂಡ ನನ್ನ ಭಿಕ್ಷೆ. ಪ್ರತಿ ನಿಮಿಷವೂ ನಿನ್ನ ಸಾವು ನಿನ್ನ ಕಣ್ಣೆದುರೇ ಕುಣಿಯುತ್ತೆ. ಅನುಭವಿಸು. ಹುಷಾರ್, ಅವಳು ಬಂದಿದ್ದಾಳೆ. ಬಣ್ಣ ಬದಲಿಸೋ ಉಸಿರೊಳ್ಳಿ ತರಹ ಅವಳು ರೂಪ ಬದಲಿಸ್ತಾಳೆ. ಅವಳನ್ನ ಆಟ ಆಡೋಕ್ ಬಿಡಬೇಡಿ. ಈ ಬಾರಿ ಅವಳು ಇಲ್ಲಿಂದ ಜೀವಂತವಾಗಿ ವಾಪಸ್ ಹೋಗ್ಲೇಬಾರ್ದು ಅಷ್ಟೇ.